ಸಿಂಹರಾಶಿ, ಸುಳ್ಳು ಹೇಳೋದರಿಂದ ಸಂಬಂಧಗಳನ್ನು ದೂರ ಮಾಡ್ಕೊಳ್ತೀರಿ. ಕೆಲವರಿಗೆ ಅದೊಂದು ಅಭ್ಯಾಸ, ಸುಳ್ಳನ್ನು ಹೇಳ್ತಾ ಇರೋದು, ಅದರಿಂದ ಏನಾಗತ್ತೆ ಅನ್ನುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಅದರಿಂದ ಏನೆಲ್ಲ ಆಗತ್ತೆ ಅನ್ನುವಂಥದ್ದು. ಹೀಗೆ ಆಲೋಚನೆ ಮಾಡ್ದಲೇ ಬಹಳ ತೊಂದರೆಯನ್ನು, ತಪ್ಪನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಸಂಬಂಧಗಳು ದೂರವಾಗ್ತಕ್ಕಂಥದ್ದು. ಯಾರಿಗೆ ನಿಜ ಗೊತ್ತಾಗ್ಬಿಡುತ್ತೆ ನೀವು ಹೇಳ್ತಾ ಇರುವಂತಹದ್ದು ಸುಳ್ಳು ಅಂತ, ಅಂಥವರು ನಿಮ್ಮ ಹತ್ರನೂ ಕೂಡ ಸುಳಿಯೋದಿಲ್ಲ. ನಿಮಗೆ ಅದು ದೂರವಾಗುವಂತಹ ಯೋಗ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲದೇ ಇರತಕ್ಕಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಏನೂ ಉಪಯೋಗ ಆಗದೇ ಇರುವಂಥದ್ದಾಗತ್ತೆ. ರಸ್ತೆ ಅಪಘಾತವಾಗಬಹುದು. ರಸ್ತೆಯನ್ನು ದಾಟುವಾಗ ಎಚ್ಚರಿಕೆ ಇರಲಿ. ತೊಂದರೆ ಆಗುವಂಥದ್ದು ಬೇಡ, ತೊಂದರೆ ಮಾಡಿಕೊಳ್ಳಬೇಡಿ ಅಂತ ಹೇಳುವಂಥದ್ದು. ಮನೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು. ಆದರೆ ನಿಮ್ಮದೇ ಮೇಲುಗೈ, ನಾನು ಹೇಳಿದ್ದೇ ಸರಿ ಅಂತ ಹೇಳಿ ಹಠವನ್ನು ಸಾಧನೆ ಮಾಡ್ತಕ್ಕಂತಹದ್ದು. ಜನ ಎಲ್ಲರೂ ಕೂಡ ಇದನ್ನು ಸಂತೋಷದಿಂದ ಒಪ್ಪಿಕೊಳ್ತಾರೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಆಗಿಬಿಡುತ್ತೆ. ನಿಮ್ಮ ಸಹವಾಸವೇ ಬೇಡ ಅಂತ ಹೇಳಿ ಒಂದಷ್ಟು ಜನ ಅದನ್ನು ಒಪ್ಪಿಕೊಳ್ಳಬಹುದು. ಆ ಕ್ಷಣದಲ್ಲಿ ನಿಮ್ಮ ಒತ್ತಡದಿಂದಲೋ ಅಥವಾ ನಿಮ್ಮ ಒಂದು ಎದುರುಗಡೆ ಕಾಣಿಸ್ಕೊಳ್ಳದೇ ಇರೋದಕ್ಕೆ ಒಂದು ಉಪಾಯವೋ ಆಗಿ ಅದನ್ನು ಒಪ್ಪಿಕೊಳ್ಳಬಹುದು ಅಂತ ಅರ್ಥ. ಚಿನ್ನ, ಬೆಳ್ಳಿ, ಹಣ ಇವುಗಳನ್ನು, ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸೂಚನೆಗಳಿದೆ. ಎಚ್ಚರಿಕೆ ವಹಿಸಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ 8 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ, ಇಡೀ ದಿವಸ ಶ್ರಮದಾಯಕವಾಗಿ ಕೆಲಸ ಮಾಡೋದರಿಂದ ತೃಪ್ತಿ ಸಿಕ್ಕುತ್ತೆ. ದೇಹಕ್ಕೆ ಶ್ರಮ ಆಗಬಹುದು, ಆದರೆ ಮಾನಸಿಕವಾದಂತಹ ತೃಪ್ತಿ, ಮಾನಸಿಕವಾದಂತಹ ಸಮಾಧಾನ ನಿಮ್ಮದಾಗುತ್ತೆ. ನಾನು ಒಂದು ಕ್ಷಣವನ್ನು ಕೂಡ ಈ ದಿವಸ ವ್ಯರ್ಥ ಮಾಡಿಲ್ಲ ಅನ್ನುವಂತಹ ಆತ್ಮತೃಪ್ತಿ ನಿಮ್ಮದಾಗುತ್ತೆ. ಪ್ರತಿ ದಿವಸವೂ ಹೀಗೇ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಮನೆಯ ಅಲಂಕಾರಕ್ಕೋಸ್ಕರವಾಗಿ, ಒಂದಷ್ಟು ವಸ್ತುಗಳ ಖರೀದಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಯಾವುದೋ ಒಂದು ಪದಾರ್ಥವನ್ನು ತಂದು ಮನೆಯಲ್ಲಿ ಇಂತಹ ಜಾಗದಲ್ಲಿ ಇಟ್ಟರೆ ಅದು ಚೆನ್ನಾಗಿ ಕಾಣುತ್ತೆ ಅಂತಕ್ಕಂತಹ ಮಾನಸಿಕ ಸಮಾಧಾನಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂತಹ ಯೋಗ ನಿಮ್ಮ ಪಾಲಿಗೆ ಒದಗಿ ಬರ್ತಕ್ಕಂಥದ್ದು. ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇದೆ. ನಾಯಿ, ಬೆಕ್ಕು, ಹಸು, ಕುರಿ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರು ತಮ್ಮ ವ್ಯವಹಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸಲಿಕ್ಕೆ ಈ ದಿವಸ ಹೆಚ್ಚು ಅವಕಾಶಗಳಾಗುವಂಥದ್ದು. ಹಿರಿಯರ, ಗುರುಗಳ ಆಶೀರ್ವಾದ, ಮಾರ್ಗದರ್ಶನ, ಅದರ ಲಾಭ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಹಾಗಾಗಿ ಅವರ ಅನುಗ್ರಹ ನಿಮಗೆ ಇದೆ ಅನ್ನುವಂಥದ್ದು ಗಟ್ಟಿಯಾಗುತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮದಲ್ಲಿ ಸ್ಥಾನಮಾನಗಳಿರುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ಗುರುತಿಸ್ತಕ್ಕಂತಹ ಒಂದು ಸಂದರ್ಭಗಳು ಒದಗಿ ಬರುತ್ತೆ. ಆಗ ನಿಮಗೆ ಬೆಲೆ ಸಿಕ್ಕುವಂಥದ್ದಾಗುತ್ತೆ. ನಷ್ಟವಾಗಿದ್ದಂತಹ ವಸ್ತುವಾಗಲಿ, ಹಣವಾಗಲಿ, ಏನೇ ಇರಲಿ, ಕಳ್ಕೊಂಡಿದ್ದರೆ ಅದು ಪುನಃ ಲಭ್ಯವಾಗುವ ಸೂಚನೆಗಳಿದೆ. ಹಾಗಾಗಿ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಕಾರ್ತವೀರ್ಯಾರ್ಜುನನನ್ನು ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬುದಾಗಿ 12 ಬಾರಿ ಪಠನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹಳೆಯ ನೆನಪು ತುಂಬ ಬೇಸರವನ್ನು, ನೋವನ್ನು ಉಂಟು ಮಾಡುತ್ತೆ. ಯಾವುದೋ ಒಂದು ಸಂದರ್ಭ ನಿಮಗೆ ಜ್ಞಾಪಕವಾಗುತ್ತೆ. ಹಲವಾರು ಘಟನೆಗಳು ಜೀವನದಲ್ಲಿ ನಡೆದು ಹೋಗಿರಬಹುದು. ಅದರಲ್ಲಿ ಯಾವುದೋ ಒಂದು ಘಟನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ನಿಮ್ಮ ಮನಃಪಟಲದಲ್ಲಿ ಮತ್ತೆ ಮತ್ತೆ ಅದು ಇಣಿಕಿ ನೋಡುತ್ತೆ. ನಿಮ್ಮ ಕಣ್ಣು ಮುಂದೆ ಆ ದೃಶ್ಯಗಳು ಹಾದು ಹೋಗುತ್ತೆ. ಆಗ ನೋವನ್ನು, ಬೇಸರವನ್ನು ಪಟ್ಕೊಳ್ತೀರಿ ಅಂತ ಅರ್ಥ. ನಿಮ್ಮ ಏಕಾಗ್ರತೆಗೆ ತೊಂದರೆಯಾಗ್ತಕ್ಕಂಥದ್ದು. ಯಾವಾಗ ಹಳೆಯ ನೆನಪು ಮನಸ್ಸಿನಲ್ಲಿ ಬರುತ್ತೋ ಆಗ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗೋದಿಲ್ಲ. ಅದೇ ಪುನಃ ಬರುವಂಥದ್ದಾಗತ್ತೆ. ಮರಿಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಮರ್ತಿರ್ತೀರಿ. ಆದರೆ ಮತ್ತೆ ಜ್ಞಾಪಕಕ್ಕೆ ಬಂದಾಗ ಅದು ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಮೊದಲು ಹಾಳು ಮಾಡ್ತಕ್ಕಂಥದ್ದಾಗತ್ತೆ. ಮಕ್ಕಳಿಂದ ಶುಭವಾರ್ತೆ, ಸಂತೋಷವಾಗ್ತಕ್ಕಂಥದ್ದು. ಮಕ್ಕಳು ತಾವು ಏನೋ ಸಾಧನೆಯನ್ನು ಮಾಡ್ತಾರೆ, ಓದಿನ ವಿಚಾರದಲ್ಲೋ ವಯಸ್ಸಿಗೆ ಅನುಗುಣವಾಗಿ ಅವರ ಸಾಧನೆ ಇರುತ್ತೆ. ಜೀವನದಲ್ಲಿ ನೆಮ್ಮದಿಯಾದಂತಹ ನೆಲೆಯನ್ನು ಕಂಡುಕೊಂಡಾಗ ನಿಮಗೆ ವಾಸ್ತವವಾಗಿ ಅದರಿಂದ ಸಂತೋಷವಾಗ್ತಕ್ಕಂಥದ್ದಾಗತ್ತೆ.
ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಮಯವನ್ನು ನೀವು ಮೀಸಲಾಗಿ ಇಡಬೇಕಾಗತ್ತೆ. ನಿಮ್ಮದೇ ಆದಂತಹ ಕೆಲವು ಕೆಲಸಗಳಿಗೆ ಸಮಯ ಬೇಕಾಗತ್ತೆ ಅನ್ನುವಂತಹದ್ದು. ನಿಮ್ಮ ಉದ್ದೇಶದ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಿ, ಏನು ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಆಗಲಿ ಅನ್ನುವಂಥದ್ದು. ವ್ಯಾಪಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡಬೇಡಿ, ಅದರಿಂದ ಲಾಭ ಇಲ್ಲ, ನಷ್ಟ ಆಗತ್ತೆ. ಹಾಗಾಗಿ ಅದರ ಬಗ್ಗೆ ಚಿಂತನೆ ಸರಿಯಾಗಿರಲಿ ಎನ್ನುವಂಥದ್ದು. ಆಂಜನೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡಿ, ಆಂಜನೇಯ ಸ್ವಾಮಿಯ ಪ್ರಸಾದದಿಂದ, ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬೇಡಿಕೆಗಳು ನೆರವೇರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಸ್ನೇಹಿತರು ನಿಮ್ಮೆಲ್ಲ ಕೆಲಸಗಳಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಜೊತೆಗಿರೋದರಿಂದ, ಅವರ ಒಂದು ಸಹಾಯ ಸಹಕಾರ ನಿಮಗೆ ಸಿಕ್ಕೋದ್ರಿಂದ ನಿಮ್ಮ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿಬಿಡ್ತೀನಿ ಅನ್ನುವಂಥದ್ದು ಮನಸ್ಸಿನಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಸ್ನೇಹಿತರು. ಆ ಸ್ನೇಹಿತರ ಬಲ, ಅವರ ಸಹಕಾರ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ರಸ್ತೆಯನ್ನು ದಾಟುವಾಗ, ವಾಹನ ಚಾಲನೆಯನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಿ. ಇವತ್ತು ತೊಂದರೆ ಆಗುವಂಥದ್ದು, ಅಪಘಾತಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುವಂಥದ್ದಿದೆ. ಕ್ರೀಡಾರಂಗದಲ್ಲಿರ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಅನುಕೂಲವಾಗ್ತಕ್ಕಂಥದ್ದು ಕ್ರೀಡಾಪಟುಗಳಾಗಬಹುದು, ಅಥವಾ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಬಹುದು, ಅವರಿಗೆ ಲಾಭ ಅಥವಾ ಅನುಕೂಲ ಹೆಚ್ಚಾಗುವಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಅದರ ಸದುಪಯೋಗವಾಗಲಿ. ಯಾವುದೂ ಕೂಡ ಅಲ್ಲಿ ಅತಂತ್ರಗಳಾಗ್ತಕ್ಕಂಥದ್ದು, ಬೇಡದೇ ಇರುವಂತಹ ಘಟನೆಗಳು ಸಂಭವಿಸುವ ಹಾಗೆ ಆಗದೆ ಇರುವಂತೆ ನೀವು ನೋಡ್ಕೊಳ್ಬೇಕಾದಂಥದ್ದು. ಸೋದರ ಮಾವನ ಸಂಬಂಧದಲ್ಲಿ ಘರ್ಷಣೆ ಆಗ್ಬೋದು, ತಾಯಿಯ ಅಣ್ಣ ತಮ್ಮ ಅವರಲ್ಲಿ, ಅಥವಾ ಅವರ ಕುಟುಂಬದಲ್ಲಿ ತಂದೆಯ ತಂಗಿ ಅಥವಾ ಅವರ ಕುಟುಂಬದಲ್ಲಿ ಏನೋ ಘರ್ಷಣೆಗೆ ಅವಕಾಶಗಳು ಹೆಚ್ಚಾಗಿರುವಂಥದ್ದಿರುತ್ತೆ. ಮಾನಸಿಕ ದ್ವೇಷ, ಅಸೂಯೆಗಳನ್ನು ದೂರ ಮಾಡಿ. ಯಾವುದೇ ಕಾರಣಕ್ಕೂ ದ್ವೇಷವನ್ನು ಸಾಧಿಸ್ಲಿಕ್ಕೆ ಹೋಗಬೇಡಿ. ಬೇರೆಯವರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡಿ. ಇದು ಎರಡೂ ಕೂಡ ನಿಮಗೆ ಶ್ರೇಯಸ್ಸಲ್ಲ, ಯಾರಿಗೂ ಶ್ರೇಯಸ್ಸಲ್ಲ. ಅದರಲ್ಲಿ ವಿಶೇಷವಾಗಿ ನೀವು ಅದನ್ನು ಗಮನಿಸಬೇಕಾದಂಥದ್ದು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.